ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಸಿಎಂ ಎಫ್ಐಆರ್ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದು ನಡೀತಾ ಇದೆ. ಏನಾಗಬಹುದು ಹಾಗಾದ್ರೆ? ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಖಾಸಗಿ ದೂರು ವಿಚಾರಣೆಗೆ ಸಂಬಂಧಪಟ್ಟಂಗೆ ಕಲಾಪವನ್ನು ಮುಂದೂಡಲಾಗಿದೆ. ಸಿಎಂ ವಿರುದ್ಧ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವಂತಹ ಖಾಸಗಿ ದೂರು. ಲಕ್ಷ್ಮೀ ಅಯ್ಯಂಗಾರ್ ವಾದವನ್ನು ಮಂಡಿಸ್ತಾ ಇದ್ರು. ರಾಜಸ್ಥಾನದ ಉದಾಹರಣೆಯನ್ನು ಕೂಡ ಕೊಟ್ಟರು. ಹೈಕೋರ್ಟ್ ಆದೇಶದ ದೃಢೀಕೃತ ಪ್ರತಿಯನ್ನ ಲಕ್ಷ್ಮೀ ಅಯ್ಯಂಗಾರ್ ಸಲ್ಲಿಸಿದರು. ವಿಚಾರಣೆ ಯಾವ ಕಾಯ್ದೆ ಅಡಿನಲ್ಲಿ ಆಗಬೇಕು ಅನ್ನುವಂಥದ್ರ ಬಗ್ಗೆ ಜಡ್ಜ್ ಪ್ರಶ್ನೆ ಕೇಳಿದರು. BNSS ಅಡಿ ಆಗಬೇಕು ಅಥವಾ CRPC ಅಡಿ ಆಗಬೇಕು ಅಂತ. ಭಾರತೀಯ ನ್ಯಾಯ ಸಂಹಿತೆ ಇದೆಯಲ್ಲ ಅದರ ಪ್ರಕಾರ ಆಗಬೇಕಂತ. ಭಾರತೀಯ ನ್ಯಾಯ ಸಂಹಿತೆಯ ಪ್ರಕಾರನೇ ಆಗಬೇಕು ಅಂತ ಲಕ್ಷ್ಮೀ ಅಯ್ಯಂಗಾರ್ ಹೇಳಿದರು. ಇದಕ್ಕೆ ಸಂಬಂಧಪಟ್ಟಂಗೆ ರಾಜಸ್ಥಾನ್ ಹೈಕೋರ್ಟ್ನ ವಿವರಗಳನ್ನು ಕೂಡ ಕೊಟ್ಟರು. ಅಂತೂ ಇಂತೂ ಇವತ್ತು ಏನಾಗುತ್ತೆ ಹಾಗಾದ್ರೆ? ಈ ಬಗ್ಗೆ ರಾಜಸ್ಥಾನ ಹೈಕೋರ್ಟ್ನ ಆದೇಶವನ್ನು ಕೂಡ ಲಕ್ಷ್ಮೀ ಅಯ್ಯಂಗಾರ್ ಸಲ್ಲಿಸಿದ್ದಾರೆ. ಸ್ವಲ್ಪ ಹೊತ್ತು ವಿಚಾರಣೆಯನ್ನ ಮುಂದೂಡಿದರೆ ನ್ಯಾಯಾಧೀಶರು. ಇನ್ನು ಸ್ವಲ್ಪ ಹೊತ್ತಿಗೆ ವಿಚಾರಣೆ ಶುರು ಆಗುತ್ತೆ. ಇನ್ನೊಂದು ಕಡೆಗೆ ಕಾಂಗ್ರೆಸ್ ತಲೆ ಕೆಡಿಸ್ಕೊಂಡಿದೆ. ಏನಾಗಬಹುದು ಅನ್ನುವಂಥದ್ದು ಅವ್ರಿಗೂ ಕೂಡ ಇದೆ ಕುತೂಹಲ, ಜೊತೆಗೆ ಆತಂಕ ಕೂಡ ಇದೆ. ಸಾಮಾನ್ಯ ಸಂಗತಿ ಅಲ್ಲ. ಮುಖ್ಯಮಂತ್ರಿಗಳ ವಿರುದ್ಧನೇ ಈ ರೀತಿ ಈ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಏನೇನಾಯಿತು, ಏನು ಎತ್ತ, ಅದರ ಹಿಂದೆ ನಡೆದಂಥ ಸುದೀರ್ಘವಾದಂಥ ವಾದ ಮಂಡನೆ, ನಿನ್ನೆ ಬಂದಂಥ ತೀರ್ಪು, ರಾಜ್ಯಪಾಲರ ನಿಲುವನ್ನು ಎತ್ತಿ ಹಿಡಿದಂಥ ಹೈಕೋರ್ಟ್, ಅದಾದ ಮೇಲೆ ವಿಭಾಗೀಯ ಪೀಠಕ್ಕೆ ಮುಖ್ಯಮಂತ್ರಿ ಕಡೆಯವರಿಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ವಿಭಾಗೀಯ ಪೀಠಕ್ಕೆ ಹೋಗಬೇಕು ಅಂತ. ಇನ್ನೊಂದು ಕಡೆಗೆ ಖಾಸಗಿ ದೂರು ಏನಿದೆಯಲ್ಲ, ಖಾಸಗಿ ದೂರಿನ ಸಂಬಂಧಪಟ್ಟಂಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಈಗ ವಿಚಾರಣೆ ಆರಂಭ ಆಗಿದೆ. ವಿಚಾರಣೆ ಪುನರಾರಂಭ ಆಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಮತ್ತೆ ಆರಂಭ ಆಗಿದೆ. ಲಕ್ಷ್ಮೀ ಅಯ್ಯಂಗಾರ್ ವಾದ ಮಂಡಿಸ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮೀ ಅಯ್ಯಂಗಾರ್ ರಾಜಸ್ಥಾನ ಹೈಕೋರ್ಟಿನ ವಿವರಗಳನ್ನು ಕೂಡ ಕೊಟ್ಟರು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಈಗ ಮತ್ತೆ ವಿಚಾರಣೆ ಆರಂಭ ಆಗಿದೆ. ಸಹಜವಾಗಿ ನಾನು ಹೇಳ್ತಾ ಇದ್ದೆ, ಮುಖ್ಯಮಂತ್ರಿಗಳಿಗೆ ಅವರೇನೇ ನಾನು ಧೈರ್ಯವಾಗಿದ್ದೀನಿ ಅಂತ ಧೈರ್ಯವನ್ನು ತೋರಿಸಿದರೂ ಕೂಡ ಅದೊಂದು ಪ್ರಿಟೆನ್ಷನ್ ಮಾತ್ರ, ಅದು ತೋರ್ಪಡಿಕೆ ಮಾತ್ರ. ಒಳಗಡೆಗೆ ತಳಮಳ ಇದ್ದೇ ಇರುತ್ತೆ. ಯಾಕಂದರೆ ನಾನು ಹೇಳ್ತಾ ಇದ್ದೆ, ಈ ಹ್ಯೂಬ್ಲೋ ವಾಚ್ ಪ್ರಕರಣ ಇತ್ತಲ್ಲ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರವ್ರ ವಿರುದ್ಧ ಮಾಡಿದಂಥ ಈ ದುಬಾರಿ ವಾಚಿಗೆ ಸಂಬಂಧಪಟ್ಟಂಗೆ, ಅದಕ್ಕೆ ಸಂಬಂಧಪಟ್ಟಂಗೆ ಮತ್ತು ರೀಡು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರ ವಿರುದ್ಧ ಆರೋಪಗಳು ಕೇಳಿಬಂದಿದ್ವು ಹಿಂದೆ. ಆದರೆ ಯಾವುದೂ ಕೂಡ ನಿಲ್ಲಲಿಲ್ಲ, ಯಾವುದೂ ಕೂಡ ದೊಡ್ಡ ಮಟ್ಟಕ್ಕೆ ಸದ್ದು ಆಗಲಿಲ್ಲ, ಸುದ್ದಿನೂ ಆಗಲಿಲ್ಲ. ಪ್ರಶ್ನೆ ಬೇರೆ. ಈಗ ಈ 45 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಸುದೀರ್ಘವಾದಂಥ ಅವರ ರಾಜಕೀಯ ಬದುಕಿನಲ್ಲಿ ಇದೊಂದು ಲೆಕ್ಕದಲ್ಲಿ ಕಪ್ಪು ಚುಕ್ಕೆ. ಇದೇನಾದರೂ ಎಡವಟ್ಟಾದರೆ ಅಂಥದ್ರಲ್ಲಿ ಸಹಜವಾಗಿಯೇ ಅವ್ರಿಗೆ ಆತಂಕ ಅನ್ನುವಂಥದ್ದು ಇದ್ದೇ ಇರುತ್ತೆ. ಏನಾಗಬಹುದು ಇವತ್ತು? ಹೌದು, ಏನಾದರೂ ಈಗ ತನಿಖೆ ಶುರುವಾಗಲಿ ಅಂತ ಹೇಳಿದ್ರೆ ಯಾರು ಮಾಡ್ತಾರೆ ಹಾಗಾದರೆ? BNSS ಅಡಿ ಪ್ರಕ್ರಿಯೆ ಪಾಲಿಸಬೇಕಾ, CRPC ಅಡಿನ ಭಾರತೀಯ ನ್ಯಾಯ ಸಂಹಿತೆ ಅಡಿನಲ್ಲಾಗಬೇಕಾ ಅಥವಾ ಏನು ಅಂತ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಅವರಿಗೆ ನ್ಯಾಯಾಧೀಶರು ಪ್ರಶ್ನೆ ಕೇಳಿದರು. ಇಲ್ಲ, BNSS ಅಡಿ ಪ್ರಕ್ರಿಯೆಯನ್ನೇ ಪಾಲಿಸಬೇಕು ಅಂತ ಲಕ್ಷ್ಮೀ ಅಯ್ಯಂಗಾರ್ ಹೇಳಿದರು. ಹೈಕೋರ್ಟ್ ಆದೇಶವೊಂದರ ಪ್ರಕಾರ BNSS ಮುಖಾಂತರನೇ ಆಗಬೇಕು ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ರಾಜಸ್ಥಾನ ಹೈಕೋರ್ಟಿನ ವಿವರಗಳನ್ನು ಕೂಡ ಹಿರಿಯ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ನ್ಯಾಯಾಧೀಶರಿಗೆ ಕೊಟ್ಟರು. ಎಸ್, ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಆದೇಶವನ್ನು ಕೊಡ್ತಾ ಇದ್ದಾರೆ. ಏನಾಗುತ್ತೆ ಆದೇಶ? ವೆರಿ ಇಂಪಾರ್ಟೆಂಟ್ಲಿ ಏನಾಗಬಹುದು ಅನ್ನುವಂಥದ್ದು ಡಿಕ್ಟೇಷನ್ ಕೊಡ್ತಾ ಇದ್ದಾರೆ. ಆದೇಶದ ಉತ್ತಲೇಖನವನ್ನು ಕೊಡ್ತಾ ಇದ್ದಾರೆ. ಡಿಕ್ಟೇಷನ್ ಶುರುವಾಗಿದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಉತ್ತಲೇಖನವನ್ನು ಕೊಡ್ತಾ ಇದ್ದಾರೆ, ಡಿಕ್ಟೇಷನ್ ಕೊಡ್ತಾ ಇದ್ದಾರೆ.
ಏನಾಗಬಹುದು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಏನಾದರೂ ಆ ರೀತಿ ಆದರೆ ಯಾವ ಸಂಸ್ಥೆ ಈ ತನಿಖೆಯನ್ನು ಮಾಡುತ್ತೆ? ಲೋಕಾಯುಕ್ತರ ಅಥವಾ ಇವ್ರು ಹೇಳ್ತಾ ಇದ್ರು ಏನು ಅಂದರೆ ಇಲ್ಲ ಸ್ವತಂತ್ರವಾದಂಥ ಒಂದು ಸಂಸ್ಥೆಯಿಂದಲೇ ಆಗಬೇಕು ಅಂತ. ಏನಾಗಬಹುದು ಹಾಗಾದರೆ? ಇದಾದ ಮೇಲೆ ನೋಡಿ ಏನಾದರೂ ಇದು ಉಲ್ಟಾ ಹೊಡಿತು ಅಂತಂತಂದರೆ FIR ದಾಖಲಾಗುತ್ತೆ. ಅಷ್ಟೇ ಅಲ್ಲ, ಮುಖ್ಯಮಂತ್ರಿಯವರನ್ನು ವಿಚಾರಣೆಗೆ ಒಳಪಡಿಸ್ತಾರೆ. ಇಲ್ಲಿಂದ ಮುಜುಗರದ ಗಳಿಗೆ ಆರಂಭ ಆಗುತ್ತೆ ಮುಖ್ಯಮಂತ್ರಿಗಳಿಗೆ. ನಾನು ಹೇಳ್ತಾ ಇದ್ದೆ, 45 ವರ್ಷಗಳ ಸುದೀರ್ಘವಾದಂಥ ರಾಜಕೀಯ ಬದುಕು, ಕಪ್ಪು ಚುಕ್ಕೆಗಳು ಇಲ್ಲದೇ ಇರುವಂಥ, ದೊಡ್ಡ ದೊಡ್ಡ ಆರೋಪಗಳನ್ನು ಎದುರಿಸದೇ ಇರುವಂಥ ಆ ಬದುಕಿದೆಯಲ್ಲ, ಒಂದು ಲೆಕ್ಕದಲ್ಲಿ ಸಿದ್ದರಾಮಯ್ಯನವರ ಆ ಖದರೇ ಬೇರೆ, ಅವ್ರ ಕಾನ್ಫಿಡೆನ್ಸೇ ಬೇರೆ. ಆದರೆ ಈಗ ಹಾಗಾಗಲ್ಲ. ಈಗ ಯಾಕೆಂದರೆ ಅವರ ವಿರುದ್ಧ FIR ದಾಖಲಾಗುತ್ತೆ, ವಿಚಾರಣೆಗೆ ಒಳಪಡಿಸ್ತಾರೆ, ಆದೇಶ ನೀಡ್ತಾ ಇದ್ದಾರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನ್ಯಾಯಾಧೀಶರು. ಗಜಾನನ ಭಟ್ ಆದೇಶವನ್ನು ಉತ್ತಲೇಖನ ಕೊಡ್ತಾ ಇದ್ದಾರೆ, ಅಂದರೆ ಡಿಕ್ಟೇಷನ್ ಕೊಡ್ತಾ ಇದ್ದಾರೆ. ಹಾಗಾದರೆ ಏನಾಗಬಹುದು? ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೋರ್ಟ್ ಈಗ ಆದೇಶದ ಡಿಕ್ಟೇಷನ್ ಕೊಡ್ತಾ ಇದೆ. ಸಂತೋಷ್ ಗಜಾನನ ಭಟ್ ಆದೇಶವನ್ನು ಬರೆಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆದೇಶ ಹೊರಗಡೆ ಬೀಳುತ್ತೆ. ಇಡೀ ರಾಜ್ಯ ಕಾತರದಿಂದ ಕಾಯ್ತಾ ಇದೆ ಏನಾಗಬಹುದು ಅಂತ. ಒಂದು ವೇಳೆ ಏನಾದರೂ ಹೌದು ತನಿಖೆ ಆಗಬೇಕು ಅನ್ನೋದಾಯಿತು ಅಂತಂತಂದರೆ, ಏಕೆಂದರೆ ನೆನ್ನೆ ಇದಾದ ತಕ್ಷಣವೇ ಸ್ನೇಹಮಯಿ ಕೃಷ್ಣ ಮತ್ತು TJ ಅಬ್ರಹಾಂ ಇದಕ್ಕೆ ಸಂಬಂಧಪಟ್ಟಂಗೆ ಕೋರ್ಟಿನ ಕದ ತಟ್ಟಿದ್ರು. ಹೈಕೋರ್ಟಲ್ಲಿ ನಡೀತಾ ಇದೆ ಅನ್ನುವಂಥ ಕಾರಣದಿಂದ ಈ ರೀತಿ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಇದಾಗಿರಲಿಲ್ಲ ವಿಚಾರಣೆ. ಆದರೆ ದಯವಿಟ್ಟು ನಮ್ಮ ವಾದವನ್ನು ಕೇಳದೇನೆ ನೀವು ಯಾವುದೇ ಕಾರಣಕ್ಕೂ ಆದೇಶ ಕೊಡಬೇಡಿ ಅಂತ ಕೂಡ ಇವರು ಪ್ರಾರ್ಥನೆ ಮಾಡಿದರು. ಈಗ ಆದೇಶದ ಡಿಕ್ಟೇಷನನ್ನು ಕೋರ್ಟ್ ನೀಡ್ತಾ ಇದೆ. ಜಡ್ಜ್ ಆದೇಶವನ್ನು ಬರೆಸ್ತಾ ಇದ್ದಾರೆ. ಏನಿರುತ್ತೆ ಆದೇಶ? ಅದು ಕುತೂಹಲದ ಸಂಗತಿ. ಏನಾಗಬಹುದು ಹಾಗಾದರೆ? ನಾನು ಹೇಳ್ತಾ ಇದ್ದೆ, ಇಲ್ಲಿನ ರಾಜಕೀಯದ ಎರ ಬೇರೆ, ಇಲ್ಲಿಂದ ಬೇರೆ. ಮೊದಲೇ ಈ ರಾಜಕೀಯದ ಸಂಧ್ಯಾಕಾಲದಲ್ಲಿದ್ದಾರೆ ಸಿದ್ದರಾಮಯ್ಯನವರು. ಇಂಥ ಸಂದರ್ಭದಲ್ಲಿ ಮುಜುಗರಗಳನ್ನು ಸಹಿಸಿಕೊಳ್ಳುವಂಥ ಮನಸ್ಥಿತಿ ಅವ್ರದ್ದಿದೆಯಾ? ಯಾಕಂದರೆ ಡೋಂಟ್ ಕೇರ್ ರಾಜಕಾರಣಿ ಸಿದ್ದರಾಮಯ್ಯ. ಇಲ್ಲಿ ತನಕ ಅವ್ರು ಯಾರಿಗೂ ಅಂಜುತ್ತಿರಲಿಲ್ಲ, ಅಳಗ್ತಿರಲಿಲ್ಲ. ಆದರೆ ಈಗ ತನಿಖೆ ಆಗಬೇಕು ಅಂತಂತಂದರೆ, ತನಿಖೆ ಶುರುವಾದರೆ ಅದು ಲೋಕಾಯುಕ್ತರಿಂದ ಶುರುವಾಗುತ್ತಾ ಬೇರೆ ಕಡೆಯಿಂದ ಶುರುವಾಗುತ್ತಾ ಪ್ರಶ್ನೆ ಬೇರೆ. ಹಾಗೇನಾದರೂ ಆದರೆ ಏನು ಗತಿ? ಇಷ್ಟೆಲ್ಲ ಆದಮೇಲೂ ಕೂಡ ಅವರು ಹುದ್ದೆಗೆ ಅಂಟುಕೊಂಡಿರ್ತಾರ, ಹುದ್ದೆನಲ್ಲೇ ಮುಂದುವರಿತಾರ, ಅಥವಾ ಸಹವಾಸವೇ ಬೇಡ ಅಂತ ಪದತ್ಯಾಗ ಮಾಡಿಬಿಡ್ತಾರ? ಸೊ ಇದೆಲ್ಲದೂ ಕೂಡ ಆದೇಶದ ಡಿಕ್ಟೇಷನನ್ನು ಕೊಡ್ತಾ ಇದ್ದಾರೆ ನ್ಯಾಯಾಧೀಶರು. ಯಾವ್ಯಾವ ವಿವರಗಳಿರ್ತವೆ ಆದೇಶವನ್ನು ಬರೆಸ್ತಾ ಇದ್ದಾರೆ. ಇದೇನು ಒಂದು ಲೈನ್ದಿರಲ್ಲ, ಡಿಕ್ಟೇಷನ್ ಕೊಡ್ತಾ ಇದ್ದಾರೆ ನ್ಯಾಯಮೂರ್ತಿ ಗಜಾನನ ಭಟ್ ಅವರು. ಇನ್ನು ಸ್ವಲ್ಪ ಹೊತ್ತಿಗೆನೇ ಆದೇಶ ಹೊರಗಡೆಗೆ ಬೀಳುತ್ತೆ. ಇನ್ನು ಇದೆಲ್ಲದರ ಜೊತೆಗೇನೆ ಮುಖ್ಯಮಂತ್ರಿಗಳ ಮನೆಯಲ್ಲಿ ಕಾನೂನು ತಜ್ಞರು ಸೇರಿಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಮುಂದಿನ ಹೋರಾಟದ ಬಗ್ಗೆ ಸುದೀರ್ಘವಾದಂಥ ಚರ್ಚೆ ನಡೀತಾ ಇದೆ. ಸಚಿವರ ಹಿಂಡು ದಂಡು ಬಂದಿದೆ. ಹಾಗಾದರೆ ಏನಾಗುತ್ತೆ? ಕಾನೂನು ತಜ್ಞರು ಒಂದು ಕಡೆಗೆ ಸುದೀರ್ಘವಾದಂಥ ಚರ್ಚೆ ಮಾಡ್ತಾ ಇದ್ದಾರೆ. ಮುಂದಿನ ಆಗು ಹೋಗುಗಳು ಏನೇನು, ಯಾವ ಮಾರ್ಗ ಹಿಡಿಬೇಕು, ತನಿಖೆಯ ಬಗ್ಗೆ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಪ್ರಕಟ ಆಗುತ್ತೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಆದೇಶವನ್ನು ಬರೆಸ್ತಾ ಇದ್ದಾರೆ. ತನಿಖೆಯ ಬಗ್ಗೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ತನ್ನ ನಿರ್ಧಾರವನ್ನು ಹೇಳಲಿದೆ. ಇಲ್ಲಿಂದ ಹೊಸ ರಾಜಕೀಯದ ಶಕೆಯೊಂದು ಶುರುವಾಗುತ್ತೆ. ಅದು ನೀವು ಶಕೆ ಎನ್ಬೋದು, ಕೆಲವರ ಪಾಲಿನ ಸೆಕೆ ಎನ್ಬೋದು. ಅಂದರೆ ನೀರಿಳಿದ್ರೂ ಕೂಡ ಆಶ್ಚರ್ಯ ಇಲ್ಲ, ಬೆವತು ಹೋದರೂ ಕೂಡ ಆಶ್ಚರ್ಯ ಇಲ್ಲ ಅಂಥದ್ದು. ಸಿದ್ದರಾಮಯ್ಯ ಒಂದು ಲೆಕ್ಕದಲ್ಲಿ ದಾಖಲೆ ಬರೆದು ಬಿಡ್ತಾ ಇದ್ರು. 2 ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಮುಗಿಸುವಂಥ ಮುಖ್ಯಮಂತ್ರಿ ಅಂತ.
ಯಾರು ಏನೇ ನಡುವೆ ಏನೇ ಬಾಯಿ ಹಾಕಿದ್ರೂ ಕೂಡ, ಏನೇ ಸ್ಟೇಟ್ಮೆಂಟ್ ಕೊಟ್ಟರೂ ಕೂಡ ನಾನು ಕದಲುವಂಥ ವ್ಯಕ್ತಿ ಅಲ್ಲ ಅನ್ನುವಂಥ ಸಂದೇಶಗಳನ್ನು ತುಂಬ ಸ್ಪಷ್ಟವಾಗಿ ರವಾನಿಸ್ತಾ ಬಂದಿದ್ದರು, ಪರಿಣಾಮಕಾರಿಯಾಗಿ ರವಾನಿಸ್ತಾ ಬಂದಿದ್ದರು ಸಿದ್ದರಾಮಯ್ಯ. ಆದರೆ ಇವಾಗ ಮುಂದಿನ ದಿನಗಳು ಹಂಗಿರಲ್ಲ. ಆರೋಪಗಳ ಈ ವಿಧಗಳನ್ನು ಬರೆಸ್ತಾ ಇದ್ದಾರೆ ನ್ಯಾಯಾಧೀಶರು, ಡಿಕ್ಟೇಷನ್ ಕೊಡ್ತಾ ಇದ್ದಾರೆ ಸಂತೋಷ್ ಗಜಾನನ ಭಟ್ ನ್ಯಾಯಮೂರ್ತಿಗಳು. ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಪ್ರಕಟ ಆಗುತ್ತೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಭಾಳ ಗಮನಿಸಬೇಕಾದಂಥ ಸಂಗತಿ ನಾನು ಹೇಳ್ತಾ ಇದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ, 45 ವರ್ಷಗಳ ಸುದೀರ್ಘವಾದಂಥ ರಾಜಕೀಯ ಇತಿಹಾಸದಲ್ಲಿ ಯಾವುದೋ ಈ ಹ್ಯೂಬ್ಲೋ ವಾಚ್ದು ಅಥವಾ ರೀಡೋದು ಆ ಪ್ರಕರಣಗಳು ಬಂದಂಥ ವೇಗದಲ್ಲೇ ಹೊರಟೋದು ಪ್ರಶ್ನೆ ಬೇರೆ. ಯಾವುದೂ ಕೂಡ ಇಷ್ಟು ದೊಡ್ಡ ಮಟ್ಟಿಗೆ ಕಳಂಕವನ್ನು ಅಂಟಿಸ್ಕೊಂಡಿರುವಂಥವರಲ್ಲ ಸಿದ್ದರಾಮಯ್ಯನವರು. ಹೀಗಾಗಿ ಅರಗಿಸಿಕೊಳ್ಳುವಂಥದ್ದು ಕಷ್ಟ. ರಾಜಕೀಯ ಬದುಕಿನ ಸಂಧ್ಯಾಕಾಲದಲ್ಲಿದ್ದಂಥವ್ರಿಗೆ ಈ ಕೊನೆಯ ಸಂದರ್ಭದಲ್ಲಿ ಈ ರೀತಿ ಆಗಿಬಿಟ್ರೆ ಅದು ನಿಜಕ್ಕೂ ಕಷ್ಟವೇ, ಅದು ಗೊತ್ತಿರುವಂಥ ಸಂಗತಿ. ಮುಖ್ಯಮಂತ್ರಿಗಳ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆಗೆ ತಜ್ಞರ ಜೊತೆಗೆ ನಿರಂತರವಾದಂಥ ಸಮಾಲೋಚನೆ ನಡೀತಾ ಇದೆ. ಇನ್ನೊಂದು ಕಡೆಗೆ ಜಡ್ಜ್ ಈಗಾಗಲೇ ಉತ್ತಲೇಖನವನ್ನು ಕೊಡ್ತಾ ಇದ್ದಾರೆ, ಅಂದರೆ ಈಗಾಗಲೇ ಡಿಕ್ಟೇಷನ್ ಕೊಡ್ತಾ ಇದ್ದಾರೆ. ಏನಾಗಬಹುದು ಅನ್ನುವಂಥದ್ದು ಭಾಳ ಕುತೂಹಲ. ಏನಂತೀರಿ? ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರ ಪಾಲಿಗೆ ಈ ಕ್ಷಣಗಳು ಅಥವಾ ಈ ಕಳೆದ ಹಲವಾರು ತಿಂಗಳುಗಳು ದಿನಗಳು ಒಂದು ರೀತಿಯಲ್ಲಿ ಬಿಸಿಯಾದಂತಹ ಕಾವಲಿಯ ಮೇಲೆ ನಿಂತಂತಾಗಿದೆ. ಯಾಕೆಂದ್ರೆ ಪ್ರತಿ ಹಂತದಲ್ಲೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಒಂದಷ್ಟು ದಾಖಲೆಗಳು ಬಹಿರಂಗ ಆಗ್ತಾ ಇದಾವೆ, ಅವರ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇದಾವೆ. ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲೂ ಕೂಡ ಮೂಡಾ ಪ್ರಕರಣ ಎಷ್ಟು ಗಂಭೀರ ಸ್ವರೂಪದ್ದು ಅನ್ನುವಂಥದ್ದು ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆದಾಗಲೇ ಅದು ಬಹಿರಂಗ ಆಗ್ತಾ ಹೋಗ್ತಾ ಇದೆ. ಇದೀಗ ಈ ಕೆಲವೇ ಕ್ಷಣಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೂ ಕೂಡ ತೀರ್ಪು ಹೊರಬೀಳುತ್ತೆ. ನ್ಯಾಯಮೂರ್ತಿಗಳಾದಂತಹ ಗಜಾನನ್ ಭಟ್ ಅವರು ಕೂಡ ಇದೀಗ ಉಕ್ತ ಲೇಖನವನ್ನ ಮಾಡ್ತಾ ಇದ್ದಾರೆ, ಅಂದ್ರೆ ಡಿಕ್ಟೇಷನ್ ಅನ್ನ ಮಾಡ್ತಾ ಇದ್ದಾರೆ. ಆದೇಶದ ವಿವರಗಳನ್ನ ಸಂಪೂರ್ಣವಾಗಿ ಬರೆಸ್ತಾ ಇದ್ದಾರೆ. ಡಿಕ್ಟೇಷನ್ ಮಾಡೋ ಮೂಲಕ ಅಂತಿಮವಾದಂತ ಒಂದು ಆದೇಶ ಹೊರಬೀಳುತ್ತೆ. ಸದ್ಯಕ್ಕೆ ಇಲ್ಲಿ ಒಂದಷ್ಟು ಗೊಂದಲಗಳು ಮೂಡಿತ್ತು. ಸಿಆರ್ಪಿಸಿ ಸೆಕ್ಷನ್ ಅಡಿಯಲ್ಲಿ ಪ್ರಕರಣವನ್ನ ತೆಗೆದುಕೊಳ್ಬೇಕಾ ಅಥವಾ BNSS ಅಡಿಯಲ್ಲಿಯೇ ತೆಗೆದುಕೊಳ್ಬೇಕಾ ಅನ್ನೋ ಬಗ್ಗೆಯೂ ಕೂಡ ವಾದ ವಿವಾದಗಳಾಯ್ತು. ಸ್ನೇಹಮಯಿ ಕೃಷ್ಣ ಅವರ ಪರ ಸಂಪರ್ಕದಲ್ಲಿ